ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜುಲೈ 3ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ವೀಕ್ನೆಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 48 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 25,400 ಲೆವೆಲ್ನ ರೌಂಡಲ್ಲಿ ನಿಫ್ಟಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿಯ ಎಕ್ಸ್ಪೈರಿ ಇತ್ತು. ವೊಲಟೈಲ್ ಟ್ರೇಡಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 25,500 ಲೆವೆಲಲ್ಲೇ ನಿಫ್ಟಿ ಓಪನ್ ಆಯಿತು. ಬಟ್ 25,500ರ ಮೇಲ್ಗಡೆ ನಿಫ್ಟಿ ಸಸ್ಟೈನ್ ಆಗಲಿಲ್ಲ. ಕೊನೆ 1 ಗಂಟೆನಲ್ಲಿ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಬಟ್ 25,400 ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. 25,500 ಮೇಜರ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಆ ಒಂದು ಲೆವೆಲನ್ನು ನಿಫ್ಟಿ ಕ್ರಾಸ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ಆಗಷ್ಟೇ ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮೇ ಬಿ ಇವತ್ತು ಎಕ್ಸ್ಪೈರಿ ಇದ್ದ ಕಾರಣ ಕೂಡ ಸ್ವಲ್ಪ ವೊಲಟಾಲಿಟಿ ಹೆಚ್ಚಾಗಿ ಕಾಣಿಸಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ನೆಗೆಟಿವ್ ಆಗಿತ್ತು. 170 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 207 ಪಾಯಿಂಟ್ಗಳ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪೋಲೋ ಹಾಸ್ಪಿಟಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2% ಜಂಪ್ ಅಪೋಲೋ ಹಾಸ್ಪಿಟಲ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅಪೋಲೋ ಹಾಸ್ಪಿಟಲ್ ಡಿಮರ್ಜರ್ನ ಪ್ಲಾನ್ ಅನ್ನು ಹೊಂದಿದ್ದಾರೆ. ಆ ಒಂದು ನ್ಯೂಸ್ನಿಂದ ಪಾಸಿಟಿವ್ ಮೊಮೆಂಟಮ್ ಸಸ್ಟೈನ್ ಆಗ್ತದೆ. ಹಾಗೆ ಇವತ್ತು ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು, ಕೆಲವೊಂದಿಷ್ಟು ಆಟೋ ಸೆಕ್ಟರ್ನ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಅದಕ್ಕೆ ರೀಸನ್ ಭಾರತ ಮತ್ತು US ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗುವಂಥ ಚಾನ್ಸಸ್ ಇದೆ. ನಿನ್ನೆ ಟ್ರಂಪ್ ಅವರು ಕೂಡ ಒಂದು ಟ್ವೀಟ್ ಅನ್ನು ಮಾಡಿದ್ರು. ಭಾರತದ ಜೊತೆ ಟ್ರೇಡ್ ಡೀಲ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಭಾರತದ ಮೇಲೆ ಅತಿ ಕಡಿಮೆ ಟ್ಯಾರಿಫ್ಸ್ ಅನ್ನು ನಾವು ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಕಾರಣ ಭಾರತ ಕೂಡ US ನಿಂದ ಬರುವಂಥ ಪ್ರಾಡಕ್ಟ್ಸ್ಗಳ ಮೇಲೆ ಟ್ಯಾರಿಫ್ಸ್ ಅನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿರ್ಬೋದು. ಆ ಒಂದು ರೀಸನ್ನಿಂದ US ಕೂಡ ಟ್ಯಾರಿಫ್ಸ್ ಅನ್ನು ಕಡಿಮೆ ಮಾಡುವಂಥ ಪ್ಲಾನ್ಸ್ ಇದೆ. ಬಟ್ ಆಟೋ, ಫಾರ್ಮಾ ಈ ರೀತಿಯ ಸ್ಟಾಕ್ಗಳಿಗೆ ಇದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಯಾಕೆಂದರೆ 20-25% ಟ್ಯಾರಿಫ್ಸ್ ಅಪ್ಲೈ ಆಗಿದ್ದರೆ ಇವರ ಮಾರ್ಜಿನ್ಸ್ನ ಮೇಲೆ ಇಂಪ್ಯಾಕ್ಟ್ ಬರ್ತಿತ್ತು. ಬಟ್ ಇನ್ನೂ ಕೂಡ ಟ್ರಂಪ್ ಅವರು ಕರೆಕ್ಟಾಗಿ ಟ್ಯಾರಿಫ್ಸ್ಗಳನ್ನು ಹೇಳಿಲ್ಲ. ಫೈನಲ್ ಟ್ಯಾರಿಫ್ಸ್ ಡಿಸೈಡ್ ಆದಮೇಲೆ ಅಷ್ಟೇ ಈ ನ್ಯೂಸ್ ಪಾಸಿಟಿವ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ಹೀರೋ ಮೋಟೋಕಾರ್ಪ್, ಮಾರುತಿ ಸುಜುಕಿ 1%ಗೂ ಹೆಚ್ಚಾಗಿ ಇವತ್ತು ಗೇನ್ ಆಗಿದೆ. ONGCಯಲ್ಲಿ ಕೂಡ ಸ್ವಲ್ಪ ಪಾಸಿಟಿವ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ONGC ಕೂಡ 1%ಗೂ ಹೆಚ್ಚಾಗಿ ಗೇನ್ ಆಯಿತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ SBI ಲೈಫ್ ಇನ್ಶೂರೆನ್ಸ್ ನೋಡೋದಕ್ಕೆ ಸಿಕ್ಕಿದ್ದು 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಇವತ್ತು 2% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಮೆಕ್ವೆರಿ ಕಡೆಯಿಂದ ಬಂದಂಥ ಒಂದು ಡೌನ್ ಗ್ರೇಡ್ ಆಗಿರುತ್ತೆ. ಸೊ ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟು 2,300 ಟಾರ್ಗೆಟ್ ಅನ್ನು ಮೆಕ್ವೆರಿ ಕೊಡ್ತಾ ಇದ್ದಾರೆ. ಇದಕ್ಕೆ ರೀಸನ್ ಮಾರ್ಜಿನ್ ಕನ್ಸರ್ನ್ಸ್ ಆಗಿರುತ್ತೆ ಅನ್ನೋದು ಮೆಕ್ವೆರಿಯ ವ್ಯೂ ಆಗಿರುತ್ತೆ. ಬಟ್ ಈಗೇನು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಟ್ರೇಡ್ ಆಗ್ತದೆ, ಆ ಒಂದು ಪ್ರೈಸ್ಗಿಂತ ಇನ್ನೂ ಹೆಚ್ಚಿನ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಮೆಕ್ವೆರಿಯ ವ್ಯೂ ಆಗಿರುತ್ತೆ. ಸೊ ಮೇ ಬಿ ಅರ್ನಿಂಗ್ಸ್ನ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬರ್ಬೋದು ಅಂತ ಈ ಒಂದು ಡಿಸಿಷನನ್ನು ಮೆಕ್ವೆರಿ ತಗೊಂಡಿದ್ದಾರೆ. ಹಾಗೆಯೇ ಅವರ ಟಾಪ್ ಬ್ಯಾಂಕಿಂಗ್ ಅಥವಾ ಫಿನಾನ್ಷಿಯಲ್ ಸೆಕ್ಟರ್ನ ಪಿಕ್ಸ್ ಅನ್ನು ಕೂಡ ಹೇಳಿದ್ದಾರೆ. HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಆದಿತ್ಯ ಬಿರ್ಲಾ ಕ್ಯಾಪಿಟಲ್, ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಹಾಗೆ ಶ್ರೀರಾಮ್ ಹೌಸಿಂಗ್ ಫಿನಾನ್ಸ್ ಅನ್ನು ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ LIC ಕೂಡ ಇವರ ಪ್ರಿಫರ್ಡ್ ಪಿಕ್ ಆಗಿರುತ್ತೆ. ಹಾಗೆ ಬಜಾಜ್ ಟ್ವಿನ್ಸ್, ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್ ಸ್ಟಾಕ್ನಲ್ಲಿ ಕೂಡ 1%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಆಗ್ತದೆ. ಹಾಗೆ JSW ಸ್ಟೀಲ್ ಕೂಡ ಇವತ್ತು 1.5% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ನಿನ್ನೆ ಸ್ಟೀಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇತ್ತು. ಬಟ್ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಡಿಸೆಂಬರ್ನ ವೇಳೆಗೆ $60 ಕೆಳಗಡೆ ಫಾಲ್ ಆಗ್ಬೋದು ಅನ್ನೋದು S&P ಗ್ಲೋಬಲ್ನ ಒಂದು ಫೋರ್ಕ್ಯಾಸ್ಟ್ ಆಗಿರುತ್ತೆ. ಸೊ ಕ್ರೂಡ್ ಆಯಿಲ್ನ ಡಿಮ್ಯಾಂಡ್ಸ್ ಫಾಲ್ ಆಗ್ತಿದೆ. ಬಟ್ ಸಪ್ಲೈ ತುಂಬಾ ಹೆಚ್ಚಾಗಿ ಬರ್ತಿದೆ. ಆ ರೀಸನ್ನಿಂದ ಕ್ರೂಡ್ ಆಯಿಲ್ನ ಪ್ರೈಸ್ ಫಾಲ್ ಆಗ್ಬೋದು ಅಂತ S&P ಗ್ಲೋಬಲ್ ಪ್ರಿಡಿಕ್ಟ್ ಮಾಡಿದ್ದಾರೆ. ಯಾವುದೇ ಒಂದು ಪ್ರಾಡಕ್ಟ್ನ ಸಪ್ಲೈ ಹೆಚ್ಚಾಗಿ ಬರ್ತಿದ್ದು ಡಿಮ್ಯಾಂಡ್ ಕಡಿಮೆ ಇದ್ದಾಗ ಆಟೋಮ್ಯಾಟಿಕಲಿ ಪ್ರೈಸ್ ಫಾಲ್ ಆಗುತ್ತೆ. ಸೊ ಈಗ ಸಾಕಷ್ಟು ಕಂಟ್ರಿಗಳು ಸಸ್ಟೈನಬಿಲಿಟಿ, ಗ್ರೀನ್ ಎನರ್ಜಿ ಅಂತ ಕ್ರೂಡ್ ಆಯಿಲ್ನ ಬಳಕೆಯನ್ನು ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಅದು ಎಲೆಕ್ಟ್ರಿಕ್ ವೆಹಿಕಲ್ಗಳಿಂದ ಆಗಿರ್ಬೋದು ಅಥವಾ ಇಂಡಸ್ಟ್ರಿಗಳಲ್ಲಿ ಬಳಸುವಂಥ ಕ್ರೂಡ್ ಆಯಿಲ್ಗಳನ್ನು ಕಡಿಮೆ ಮಾಡಿ ಬಯೋಗ್ಯಾಸ್, ಹೈಡ್ರೋಜನ್ ಅಂತ ಪ್ರಾಡಕ್ಟ್ಸ್ಗಳನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದರಿಂದ ಕ್ರೂಡ್ ಆಯಿಲ್ನ ಪ್ರೈಸಸ್ ಫಾಲ್ ಆಗ್ತದೆ. ಯಾವಾಗ ಸಪ್ಲೈ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನುವಂಥ ನ್ಯೂಸ್ ಬರುತ್ತೆ, ಅಂದರೆ ಈ ವಾರ್ ಅಥವಾ ಟ್ಯಾರಿಫ್ ರಿಲೇಟೆಡ್ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗಷ್ಟೇ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ. ಇಲ್ಲ ಅಂದರೆ ಕ್ರೂಡ್ ಆಯಿಲ್ನ ಪ್ರೈಸ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಅಕಸ್ಮಾತ್ ಕ್ರೂಡ್ ಆಯಿಲ್ನ ಪ್ರೈಸಸ್ $60 ಕೆಳಗಡೆ ಬಂದರೆ ಅದು ಭಾರತಕ್ಕೆ ಇನ್ನಷ್ಟು ಪಾಸಿಟಿವ್ ಆಗುತ್ತೆ. ನಾವು ಕಡಿಮೆ ರೇಟ್ನಲ್ಲಿ ಕ್ರೂಡನ್ನು ಇಂಪೋರ್ಟ್ ಮಾಡ್ಕೋಬೋದು. ನಮ್ಮ ಒಂದು ಇನ್ಫ್ಲೇಷನ್ ಇನ್ನೂ ಕೂಡ ಕಡಿಮೆ ಆಗುತ್ತೆ. ಆಗ ಇನ್ನೂ ಈಸಿಯಾಗಿ ರೇಟ್ ಕಟ್ಸ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓವರ್ ಆಲ್ ಇಂಡಿಯನ್ ಎಕಾನಮಿಗೆ ಕ್ರೂಡ್ನ ಪ್ರೈಸ್ ಫಾಲ್ ಆಗೋದು ಪಾಸಿಟಿವ್ ಆಗುತ್ತೆ. ಬಟ್ ಆಯಿಲ್ ಇಂಡಿಯಾ, ONGC, ರಿಲಯನ್ಸ್ ಈ ರೀತಿಯ ಕಂಪನಿಗಳಿಗೆ ಇದು ಸ್ವಲ್ಪ ನೆಗೆಟಿವ್ ನ್ಯೂಸ್ ಆಗ್ಬೋದು. ಯಾಕೆಂದರೆ ಈ ಕಂಪನಿಗಳು ಕ್ರೂಡ್ ಪ್ರೊಡಕ್ಷನ್ನ ಭಾರತದಲ್ಲಿ ಮಾಡ್ತಾರೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಫಾಲ್ ಆದರೆ ಇವರ ಮಾರ್ಜಿನ್ಸ್ ಮೇಲೆ ಕೂಡ ಸ್ವಲ್ಪ ಇಂಪ್ಯಾಕ್ಟ್ ಬರ್ಬೋದು. ಸೊ ರೀಸೆಂಟಾಗಿ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಸೆಪ್ಟೆಂಬರ್ನಲ್ಲಿನೂ ನಿಫ್ಟಿಯ ರೀಬ್ಯಾಲೆನ್ಸಿಂಗ್ ಆಗುತ್ತೆ. ಈ ಒಂದು ರೀಬ್ಯಾಲೆನ್ಸಿಂಗ್ನಲ್ಲಿ ಇಂಡಿಗೋ ಮತ್ತು BSE ನಿಫ್ಟಿ 50ಗೆ ಆ್ಯಡ್ ಆಗ್ಬೋದು ಅಂತ ಪ್ರಿಡಿಕ್ಷನ್ಸ್ ಬಂದಿತ್ತು. ಹಾಗೆ ಹೀರೋ ಮೋಟೋಕಾರ್ಪ್
ಇಂಡಸ್ಇಂಡ್ ಬ್ಯಾಂಕ್ ನಿಫ್ಟಿ 50ಯಿಂದ ಆಚೆ ಹೋಗ್ಬೋದು ಅಂತ ರಿಪೋರ್ಟ್ಸ್ ಇತ್ತು. ಬಟ್ ಈಗ ನೋವಾಮಾ ಒಂದು ಕ್ಲಿಯರ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇಂಡಿಗೋ ಮತ್ತು ಮ್ಯಾಕ್ಸ್ ಹೆಲ್ತ್ ಕೇರ್ ನಿಫ್ಟಿ 50ಗೆ ಆ್ಯಡ್ ಆಗ್ಬೋದು ಅಂತ ಅವರು ಹೇಳ್ತಿದ್ದಾರೆ. BSEಯ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾಕೆಂದರೆ BSE ಈಗ ನಿಫ್ಟಿ ನೆಕ್ಸ್ಟ್ 50ಯ ಪಾರ್ಟ್ ಕೂಡ ಆಗಿಲ್ಲ. ಆದ್ದರಿಂದ ಡೈರೆಕ್ಟಾಗಿ ನಿಫ್ಟಿ 50ಗೆ ಎಂಟ್ರಿಯನ್ನು ತಗೊಳ್ಳೋದು ಕಷ್ಟ ಆಗ್ಬೋದು ಅನ್ನೋದು ನೋವಾಮಾದ ಒಂದು ವ್ಯೂ ಆಗಿರುತ್ತೆ. ಬಟ್ BSE ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಈ ಒಂದು ನ್ಯೂಸ್ನಿಂದ ಹೆಚ್ಚಿನ ಒಂದು ಡೌನ್ ಸೈಡ್ ಏನು ನೋಡೋದಕ್ಕೆ ಸಿಗಲಿಲ್ಲ. ಸ್ಟಾಕ್ 2.5% ಗೇನ್ ಆಗಿದೆ. ಸೊ ಮಾರ್ಕೆಟ್ನಲ್ಲಿ ಸ್ವಲ್ಪ ಪಾಸಿಟಿವ್ ಮೊಮೆಂಟಮೇ ಸಸ್ಟೈನ್ ಆಗಿದೆ. ಕಳೆದ 2-3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದ್ರೂ ಕೂಡ ಮಾರ್ಕೆಟ್ ಲೋವರ್ ಲೆವೆಲ್ಗಳಿಂದ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಅನ್ನು ಕೊಟ್ಟಿದೆ. ಇದು ಏಂಜಲ್ ಒನ್, BSE ಈ ರೀತಿಯ ಸ್ಟಾಕ್ಗಳಿಗೆ ಪಾಸಿಟಿವೇ ಆಗಿರುತ್ತೆ. ಬಟ್ ಇಂಡಿಗೋ ಮತ್ತು ಮ್ಯಾಕ್ಸ್ ಹೆಲ್ತ್ ಕೇರ್ ನಿಫ್ಟಿ 50ಗೆ ಎಂಟರ್ ಆದರೆ ಒಳ್ಳೆ ಒಂದು ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದು ಈ ಎರಡೂ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗ್ಬೋದು. ಸೊ ಜುಲೈ ಕೊನೆ ಅಥವಾ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಯಾವ ಒಂದು ಸ್ಟಾಕ್ ನಿಫ್ಟಿ 50ಗೆ ಆ್ಯಡ್ ಆಗುತ್ತೆ ಅದರ ಬಗ್ಗೆ ಡೀಟೇಲ್ಸ್ ಕೂಡ ಬರುತ್ತೆ. ಒಂದು ಫೈನಲ್ ಕನ್ಫರ್ಮೇಷನ್ ಕೂಡ NSE ಕಡೆಯಿಂದ ಸಿಗುತ್ತೆ. ಅವೆನ್ಯೂ ಸೂಪರ್ ಮಾರ್ಟ್ಸ್ ತಮ್ಮ Q1 ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದರೆ ಬೆಳಿಗ್ಗೆ ಸ್ಟಾಕ್ ಪ್ರೈಸ್ನಲ್ಲಿ 4% ರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಸ್ಟಾಕ್ ರಿಕವರ್ ಆಗಿದೆ. ಈ ಒಂದು ಕ್ವಾರ್ಟರ್ನಲ್ಲಿ 15,932 ಕೋಟಿ ರೆವೆನ್ಯೂಸನ್ನು ಡಿಮಾರ್ಟ್ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇನ್ನೂ ಹೆಚ್ಚಿನ ರೆವೆನ್ಯೂಸ್ ಬರ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಬ್ರೋಕರೇಜ್ಗಳ ಕಡೆಯಿಂದ ಇತ್ತು. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ನಲ್ಲಿ 13,712 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಇದು ಜಸ್ಟ್ ರೆವೆನ್ಯೂ ಅಪ್ಡೇಟ್ಸ್ ಆಗಿರುತ್ತೆ. ಡಿಮಾರ್ಟ್ ಒಂದು ಡೀಟೇಲ್ಡ್ Q1 ರಿಸಲ್ಟ್ಸನ್ನು ಜುಲೈ ತಿಂಗಳಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಟ್ ಆಲ್ರೆಡಿ ಈ ಒಂದು ಬಿಸ್ನೆಸ್ ಅಪ್ಡೇಟ್ಸ್ನ ನಂತರ ಮಾರ್ಗನ್ ಸ್ಟ್ಯಾನ್ಲಿ ಅಂಡರ್ ವೇಟ್ ರೇಟಿಂಗನ್ನು ಕೊಟ್ಟು 3,260 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಡಿಮಾರ್ಟ್ನ ಟೋಟಲ್ ಸ್ಟೋರ್ ಕೌಂಟ್ 424ಕ್ಕೆ ಇನ್ಕ್ರೀಸ್ ಆಗಿದೆ. ಡಿಮಾರ್ಟ್ ಈಗ 4,300 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಸೊ ಈ ಒಂದು ಪ್ರೈಸ್ನಿಂದ ₹1,000 ಕರೆಕ್ಷನ್ ಬರ್ಬೋದು ಅನ್ನೋದು ಮಾರ್ಗನ್ ಸ್ಟ್ಯಾನ್ಲಿಯ ವ್ಯೂ ಆಗಿರುತ್ತೆ. ಸೊ ಜಸ್ಟ್ ಬ್ರೋಕರೇಜ್ನ ಟಾರ್ಗೆಟ್ ಮೇಲೆ ನಾವು ಯಾವುದೇ ಒಂದು ಶೇರನ್ನು ಸೆಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಟಾಕನ್ನು ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಫಂಡಮೆಂಟಲ್ಸ್, ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡಿ ಡಿಸಿಷನ್ಸ್ಗಳನ್ನು ತಗೋಬೇಕು. ಸೊ ಡಿಫೆನ್ಸ್ ಕಂಪನಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಪಾಸಿಟಿವ್ ನ್ಯೂಸ್ ಬರ್ತಿದೆ. ಭಾರತ ಮತ್ತು US 10 ವರ್ಷದ ಡಿಫೆನ್ಸ್ ಫ್ರೇಮ್ವರ್ಕನ್ನು ಸೈನ್ ಮಾಡ್ಬೋದು ಅನ್ನೋಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಗ್ತದೆ. ಸೊ ಎರಡೂ ದೇಶದ ಡಿಫೆನ್ಸ್ ಮಿನಿಸ್ಟರ್ಸ್ ಇದ್ರ ಬಗ್ಗೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಆದಷ್ಟು ಬೇಗ ಡಿಫೆನ್ಸ್ ಡೀಲ್ಸ್ಗಳನ್ನು ಸೈನ್ ಮಾಡುವಂಥ ಚಾನ್ಸಸ್ ಇದೆ. ಹಾಗೆ US ನಿಂದ ಏನು ಪ್ರಾಡಕ್ಟ್ಸ್ಗಳು ಬರಬೇಕಾಗಿತ್ತು ಅದನ್ನು ಕೂಡ ಬೇಗ ಪ್ರೊಕ್ಯೂರ್ ಮಾಡ್ತೀವಿ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಇದು ಹೆಚ್ಚಾಗಿ USಗೆ ಪಾಸಿಟಿವ್ ಆಗ್ಬೋದು. ಯಾಕೆಂದರೆ ಭಾರತ US ನಿಂದ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಭಾರತದಿಂದ US ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡೋದು ತುಂಬಾನೇ ರೇರ್ ಆಗಿರುತ್ತೆ. ಹಾಗೆ ಡಿಫೆನ್ಸ್ ಮಿನಿಸ್ಟರ್ ಅತಿ ದೊಡ್ಡ ಒಂದು ಡಿಫೆನ್ಸ್ ಪರ್ಚೇಸನ್ನು ಕ್ಲಿಯರ್ ಮಾಡಿದ್ದಾರೆ. 1 ಲಕ್ಷ ಕೋಟಿಗೂ ಹೆಚ್ಚಿನ ಡಿಫೆನ್ಸ್ ಪ್ರಾಡಕ್ಟ್ಸ್ಗಳನ್ನು, ಅಂದರೆ ಬೇಸಿಕಲಿ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥ ಡಿಫೆನ್ಸ್ ಪ್ರಾಡಕ್ಟ್ಸ್ಗಳನ್ನು ಇಂಡಿಯನ್ ಆರ್ಮಿ, ನೇವಿ ಹಾಗೆ ಏರ್ ಫೋರ್ಸ್ಗೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ಸ್ ಸಿಕ್ಕಿದೆ. ಸೊ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳಿಗೆ ಇದು ಖಂಡಿತವಾಗ್ಲೂ ಒಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸಾಕಷ್ಟು ಕಂಪನಿಗಳಿಗೆ ದೊಡ್ಡ ದೊಡ್ಡ ಆರ್ಡರ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಆಲ್ರೆಡಿ ತುಂಬಾ ಆರ್ಡರ್ಸ್ ಡಿಫೆನ್ಸ್ ಮಿನಿಸ್ಟ್ರಿ ಕಡೆಯಿಂದ ಈ ಎಲ್ಲ ಡಿಫೆನ್ಸ್ ಕಂಪನಿಗಳಿಗೆ ಸಿಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆರ್ಡರ್ಸ್ ಇನ್ಕ್ರೀಸ್ ಆಗ್ಬೋದು. ಇದರಿಂದ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇನ್ನೂ ಮೊಮೆಂಟಮ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಓವರಾಲ್ ಸಾಕಷ್ಟು ಪಾಸಿಟಿವ್ ನ್ಯೂಸ್ ಡಿಫೆನ್ಸ್ ಸೆಕ್ಟರ್ನಲ್ಲಿ ಇದೆ. ಟಾಟಾ ಪವರ್ ಮತ್ತು ರಷ್ಯಾದ ಒಂದು ಕಂಪನಿಯ ನಡುವೆ ಸಿಂಗಪುರ್ನ ಟ್ರಿಬ್ಯುನಲ್ನಲ್ಲಿ ಒಂದು ಆರ್ಬಿಟ್ರೇಷನ್ ಕೇಸ್ ನಡೆದಿತ್ತು. ಈ ಒಂದು ಕೇಸ್ನಲ್ಲಿ ಟಾಟಾ ಪವರ್ಗೆ ಸ್ವಲ್ಪ ಹಿನ್ನಡೆ ಆಗಿದೆ. $500 ಮಿಲಿಯನ್ ಅರೌಂಡಲ್ಲಿ ಅಮೌಂಟನ್ನು ಕ್ಲಾರೋಸ್ ಅನ್ನುವಂಥ ಕಂಪನಿಗೆ ಪೇ ಮಾಡಬೇಕು ಅಂತ ಈ ಒಂದು ಟ್ರಿಬ್ಯುನಲ್ ಆದೇಶವನ್ನು ಕೊಟ್ಟಿದ್ದಾರೆ. ಸೊ ಕಾನ್ಫಿಡೆನ್ಷಿಯಾಲಿಟಿಯನ್ನು ಬ್ರೀಚ್ ಮಾಡಿದ್ದಾರೆ ಅಂತ ಕೇಸ್ ಫೈಲ್ ಆಗಿತ್ತು. ಸೊ ನೋಡಬೇಕಾಗುತ್ತೆ ಇದರ ವಿರುದ್ಧ ಟಾಟಾ ಪವರ್ ಯಾವ ರೀತಿಯ ಲೀಗಲ್ ಆಕ್ಷನ್ಸನ್ನು ತಗೋತಾರೆ ಅಥವಾ ಈ $500 ಮಿಲಿಯನ್ ರಷ್ಯನ್ ಕಂಪನಿಗೆ ಪೇ ಮಾಡ್ತಾರೆ ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಟ್ $500 ಮಿಲಿಯನ್ ಅಮೌಂಟನ್ನು ಪೇ ಮಾಡಿದ್ರೆ ಅದು ಟಾಟಾ ಪವರ್ನ ರೆವೆನ್ಯೂ ಮತ್ತು ಪ್ರಾಫಿಟ್ನ ಮೇಲೆ ಇಂಪ್ಯಾಕ್ಟನ್ನು ತರ್ಬೋದು. ಆ ನ್ಯೂಸ್ನಿಂದ ಸ್ಟಾಕ್ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ನೈಕಾನಲ್ಲಿ ಒಂದು ಬ್ಲಾಕ್ ಡೀಲ್ ಬರ್ಬೋದು ಅನ್ನುವಂಥ ನ್ಯೂಸ್ ನಿನ್ನೆ ಇತ್ತು. ಇವತ್ತು ಬ್ಲಾಕ್ ಡೀಲ್ ಬಂದಿದೆ. ಬಂಗಾ ಫ್ಯಾಮಿಲಿ 2% ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. ಸ್ಟಾಕ್ 4.5% ಕರೆಕ್ಟ್ ಆಗಿದೆ. ಹಾಗೆ ಸ್ಪೈಸ್ ಜೆಟ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ 3% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಇವರು 2 ಇಂಜಿನ್ಸ್ಗಳನ್ನು ಆರ್ಡರ್ ಮಾಡಿದ್ರು. ಆ 2 ಇಂಜಿನ್ಸ್ ಈಗ ಡೆಲಿವರ್ ಆಗಿದೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸ್ಪೈಸ್ ಜೆಟ್ ತಮ್ಮ ಬಿಸ್ನೆಸ್ಸನ್ನು ರಿವೈವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಟ್ ಸಾಕಷ್ಟು ಡೆಟ್ ಕಂಪನಿಯಲ್ಲಿ ಇದೆ. ರಿವೈವಲ್ನ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ಕಂಪನಿಯ ಫಂಡಮೆಂಟಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸೋದಿಲ್ಲ. ಆದ್ದರಿಂದ ಈ ರೀತಿಯ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ಡಿಸಿಷನ್ಸ್ಗಳನ್ನು ಕೇರ್ಫುಲ್ ಆಗಿ ತಗೋಬೇಕಾಗುತ್ತೆ. ಇಂಡೋಗಲ್ಫ್ ಕ್ರಾಪ್ ಸೈನ್ಸಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 111. ಅದೇ ಒಂದು ಪ್ರೈಸ್ನಲ್ಲಿ ಈ ಒಂದು ಸ್ಟಾಕ್ ಲಿಸ್ಟ್ ಆಗಿದೆ. ಸ್ವಲ್ಪ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಸ್ ಇದ್ರೂ ಕೂಡ ಯಾವುದೇ ರೀತಿಯ ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗಲಿಲ್ಲ. ಹಾಗೆ 110 ಪ್ರೈಸ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಕೂಡ ಯಾವುದೇ ರೀತಿಯ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗಲಿಲ್ಲ.
ಹಾಗೆ ಮೀಶೋ IPO ತರುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಕಾನ್ಫಿಡೆನ್ಷಿಯಲ್ ರೂಟ್ನಲ್ಲಿ ಸೆಬಿಗೆ ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿದ್ದಾರೆ. 4,250 ಕೋಟಿಯ IPO ಬರುವಂಥ ಚಾನ್ಸಸ್ ಇದೆ. ಇದರಲ್ಲಿ OFS ಫ್ರೆಶ್ ಇಶ್ಯೂ ಕೂಡ ಇನ್ಕ್ಲೂಡ್ ಆಗಿರ್ಬೋದು. ಕಾನ್ಫಿಡೆಂಟ್ ರೂಟ್ನಲ್ಲಿ ಇವರು ಅಪ್ಲೈ ಮಾಡಿರೋದ್ರಿಂದ ಹೆಚ್ಚಿನ ಒಂದು ಡೀಟೇಲ್ಸ್ ಸದ್ಯಕ್ಕೆ ಅವೈಲೇಬಲ್ ಆಗ್ತಿಲ್ಲ. ಮೇ ಬಿ ಅಕ್ಟೋಬರ್ ನವೆಂಬರ್ನಲ್ಲಿ ಇವರು IPOನ ತರ್ಬೋದು. ಸೊ ನಿನ್ನೆ ಲಿಸ್ಟ್ ಆದಂಥ ಕಂಪನಿ HDB ಫಿನಾನ್ಷಿಯಲ್ಸ್ನಲ್ಲಿ ಇವತ್ತು ಕೂಡ ಒಳ್ಳೆ ಒಂದು ಗೇನ್ಸ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 5% ಗೇನ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. 864 ಪ್ರೈಸ್ನಲ್ಲಿ HDB ಫಿನಾನ್ಷಿಯಲ್ಸ್ ಟ್ರೇಡ್ ಆಗ್ತದೆ. ಸೊ ನೀವು ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡಿದರೆ ಸ್ವಲ್ಪ ಪ್ರಾಫಿಟ್ಸ್ಗಳನ್ನು ತಗೊಳ್ಳೋದು ಬೆಟರ್ ಆಗಿರುತ್ತೆ. ಹೈಯರ್ ಲೆವೆಲ್ನಿಂದ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಮ್ಕೆ ಗ್ಲೋಬಲ್ 900 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಬಟ್ 900 ಮೇಲ್ಗಡೆ ಸ್ಟಾಕ್ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಸ್ವಲ್ಪ ವ್ಯಾಲ್ಯೂಷನ್ ಕನ್ಸರ್ನ್ಸ್ಗಳು ಕೂಡ ಬರ್ಬೋದು. ಆಗ ಬ್ರೋಕರೇಜ್ಗಳು ಟಾರ್ಗೆಟ್ನ ಕಟ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಪ್ರೈಸ್ ಯಾವ ರೀತಿಯಲ್ಲಿ ಮೂವ್ ಆಗುತ್ತೆ ಯಾರು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಪ್ರಾಫಿಟ್ಸನ್ನು ತಗೊಳ್ಳೋದು ಬೆಟರ್ ಚಾಯ್ಸ್ ಆಗುತ್ತೆ. ಹಾಗೆ ಕ್ರೈಸಾಕ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ ಆಲ್ರೆಡಿ 3 ಟೈಮ್ ರೌಂಡ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 6.5 ಟೈಮ್ ಸಬ್ಸ್ಕ್ರೈಬ್ ಆಯಿತು. QIB ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ಸ್ ಬಂದಿಲ್ಲ. ನಾಳೆ ಕೊನೆ ದಿನ ಆಗಿರುತ್ತೆ. ನಾಳೆ 10ರಿಂದ 12 ಟೈಮ್ ಸಬ್ಸ್ಕ್ರಿಪ್ಷನ್ QIB ಕ್ಯಾಟಗರಿಯಲ್ಲಿ ಬಂದರೆ ಸ್ವಲ್ಪ ಪ್ರೀಮಿಯಂ ಜಂಪ್ ಆಗ್ಬೋದು. 40 ರೂಪಾಯಿ ರೌಂಡಲ್ಲಿ ಇದ್ದಂಥ ಪ್ರೀಮಿಯಂ ಈಗ 22 ರೂಪಾಯಿಗೆ ಫಾಲ್ ಆಗಿದೆ. ಸೊ GMP ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ QIB HNI ಕ್ಯಾಟಗರಿಯಲ್ಲಿ ಬರಬೇಕಾಗುತ್ತೆ. ಆಗಷ್ಟೇ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಸಸ್ಟೈನ್ ಆಗುತ್ತೆ. ಸೊ ನಾಳೆ ಪ್ರೀಮಿಯಂ 30 ರೂಪಾಯಿ ಮೇಲಿದ್ರೆ ಖಂಡಿತವಾಗ್ಲೂ ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಸ್ವಲ್ಪ ಲಿಸ್ಟಿಂಗ್ ಗೇನ್ಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತಿದ್ದು 1000 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಬಂದಿದೆ. FIIs 1700 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ಸೆಲ್ ಮಾಡಿದ್ದಾರೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.